ಕರ್ನಾಟಕದ ಚಿನ್ನದ ನಾಡು ಅಂತ ಪ್ರಸಿದ್ಧ ಆಗಿರುವ ಕೋಲಾರದಾಗ ಅಂತರಗಂಗಿ ಕಂಡು ಬರ್ತಾ ಗಂಗೆಯೇ ಗುಪ್ತಗಾಮಿನಿಯಾಗಿ ಇಲ್ಲಿ ಹರಿತಿದಾಳಂತ್ರಿ. ಅಷ್ಟೇ ಅಲ್ರಿ, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮಾಕೂಟಕ್ಕೂ ಕರೀತಾರ. ಮತ್ತ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ ಮೇಲ್ಗಡೆ ಒಂದು ಶಿವನ ದೇವಸ್ಥಾನ ಇದೆ ರೀ. ಅದನ್ನ ಜಮದಗ್ನಿ ಮುನಿಗಳು ನಿರ್ಮಿಸಿದ ದೇವಸ್ಥಾನಕ್ಕ ಕಾಶಿ ವಿಶ್ವೇಶ್ವರಯ್ಯ ದೇವಸ್ಥಾನ ಅಂತ ಕೂಡ ಕರೀತಾರ. 501 ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತ್ರಿ. ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗ್ ಅಲ್ಲಿ ನಾ ಹೇಳ್ದಂಗ ಅಂತರಗಂಗಿ ಹೊಂಟಿವ್ರಿ. ಇವಾಗ್ರಿ ಅಂತರಗಂಗಿಗ್ ಬಂದ್ವಿ. ಕರ್ನಾಟಕದ ಚಿನ್ನದ ನಾಡು ಅಂತ ಪ್ರಸಿದ್ಧ ಆಗಿರುವ ಕೋಲಾರದಾಗ ಅಂತರಗಂಗಿ ಕಂಡು ಬರ್ತೈತ್ರಿ. ಕೋಲಾರ ಬಸ್ ಸ್ಟಾಪ್ ಇಂದ ಕೇವಲ 3.5 ಕಿಲೋಮೀಟರ್ ಅಲ್ಲಿ ಈ ಕ್ಷೇತ್ರ ಇದಾರಿ. ಶತಶೃಂಗ ಪರ್ವತ ಶ್ರೇಣಿಗಳಲ್ಲಿ ಈ ಅಂತರಗಂಗಿ ಬೆಟ್ಟ ಕಂಡು ಬಂದು ಭಾರತದ ಪವಿತ್ರ ನದಿಯಾದಂತಹ ಗಂಗೆಯೇ ಗುಪ್ತಗಾಮಿನಿಯಾಗಿ ಇಲ್ಲಿ ಹರಿತಿದಾಳಂತ್ರಿ. ಇಲ್ಲಿ ಮಂಗ್ಯಗಳು ಕಾಟ ಬಾಳ ಇದಾರಿ, ಅದಕ್ಕ ಎಲ್ರು ಬಡಿಗೆ ಹಿಡ್ಕೊಂಡ್ ಹೊಂಟಿವ್ರಿ. ಈ ಕ್ಷೇತ್ರ ರೀ ಬಹಳಷ್ಟು ಹಿಂದಿನ ಕಾಲದ ಪವಿತ್ರ ಕ್ಷೇತ್ರ ಆಗಿದ್ದು ಕಾಶಿ ಅಷ್ಟೇ ಪವಿತ್ರ ಆಗಿದೆ ಅಂತ ಹೇಳ್ತಾರ್ರಿ. ಅದಕ್ಕ ಈ ಪ್ಲೇಸಿಗೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರ. ದಕ್ಷಿಣ ಕಾಶಿ ಅಂತ ಬರೀ ಅಂತರಗಂಗಿಗೆ ಅಷ್ಟೇ ಅಲ್ರಿ, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮಾಕೂಟಕ್ಕೂ ಕರೀತಾರ. ಮತ್ತ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ ಕೂಡ ದಕ್ಷಿಣ ಕಾಶಿ ಅಂತ ಕರೀತಾರ್ರಿ. ರಹಸ್ಯಮಯವಾದ ಜಾಗದಿಂದ ಅಂತರ್ಗಾಮಿಯಾಗಿ ಈ ಗಂಗೆಯ ಮೂಲ ಹರಿದ್ ಬರ್ತೈತಂತ್ರಿ. ಹಂಗಾಗಿ ಇದಕ್ಕ ಅಂತರಗಂಗಿ ಅಂತ ಕರೀತಾರ್ರಿ. ಈ ಬೆಟ್ಟ ರೀ ಪೌರಾಣಿಕವಾಗಿ ಕೂಡ ಬಹಳಷ್ಟು ಮಹತ್ವವನ್ನು ಪಡೆದಿದ ಅಂತ. ಪರಶುರಾಮನು ಕಾರ್ತ್ಯ ವೀರಾರ್ಜುನನನ್ನು ಕೊಂದಿದ್ದು ಇದ ಬೆಟ್ಟದಾಗಂತ್ರಿ. ಇಲ್ಲಿ ನೋಡ್ರಿ, ನಂದಿ ಬಾಯಿಗಿಂದ ನೀರು ಹರಿದು ಬರ್ತೈತಿ. ಇದು ವರ್ಷವಿಡೀ ಹರಿತೈತಂತ್ರಿ. ಬ್ಯಾಸ್ಗೆ ಆಗ್ಲಿ, ಚಳಿಗಾಲ ಆಗ್ಲಿ, ಮಳೆಗಾಲ ಆಗ್ಲಿ ಯಾವತ್ತಿಗೂ ಬತ್ತಿಲ್ಲ ಅಂತ್ರಿ. ಈ ನೀರು ಕುಡಿಯಲು ಬಹಳ ಯೋಗ್ಯ ಇದ್ದಾವ್ರಿ. ಮತ್ತ ಈ ನೀರು ಔಷಧೀಯ ಗುಣವನ್ನು ಕೂಡ ಹೊಂದಿದ ಅಂತ್ರಿ. ಈ ನೀರಿನಿಂದ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಅಥವಾ ನೀರನ್ನು ಕುಡಿದ್ರ ನಮಗಿರುವಂತಹ ರೋಗ ರುಜಿನಗಳು ಲೋಪದೋಷಗಳು ಎಲ್ಲಾ ಹೋಗ್ತಾವಂತ್ರಿ. ಆದ್ರ ಈ ನೀರು ಎಲ್ಲಿಂದ ಹರಿತೈತಿ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲಂತ್ರಿ. ಇಲ್ಲಿನ ಸ್ಥಳ ಪುರಾಣದಂತೆ ಈ ಅಂತರಗಂಗಿ ಬೆಟ್ಟದ ಗುಹೆಯೊಂದರಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಮುಚಕುಂದ ಮಹರ್ಷಿಗಳು ತಾವು ಪ್ರತಿದಿನಾಲೂ ಸ್ನಾನ ಮಾಡಲು ಕಾಶಿಯಲ್ಲಿ ಹರಿಯುತ್ತಿರುವ ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಂತ್ರಿ. ಇವರ ಭಕ್ತಿಗೆ ಗಂಗೆ ಮೆಚ್ಚಿ ಗುಪ್ತಗಾಮಿನಿಯಾಗಿ ಶತಶೃಂಗ ಪರ್ವತಗಳಲ್ಲಿ ಹರಿದು ಈ ನಂದಿ ಬಾಯಿಂದ ಬರ್ತಿದ್ದಾಳಂತ ನೋಡ್ರಿ. ಇಲ್ಲಿ ಮೇಲ್ಗಡೆ ಒಂದು ಶಿವನ ದೇವಸ್ಥಾನ ಇದೆ ರೀ. ಅದನ್ನ ಜಮದಗ್ನಿ ಮುನಿಗಳು ನಿರ್ಮಿಸ್ಯಾರ ಅನ್ನೋದು ಇಲ್ಲಿನ ವಾಡಿಕೆ ಆಗಿದೆ ರೀ. ಆ ಶಿವನ ದೇವಸ್ಥಾನಕ್ಕ ಕಾಶಿ ವಿಶ್ವೇಶ್ವರಯ್ಯ ದೇವಸ್ಥಾನ ಅಂತ ಕೂಡ ಕರೀತಾರ್ರಿ. ಮೇಲ್ಗಡೆ ನೋಡೋದೆಲ್ಲ ಮುಗೀತ್ರಿ, ಅದಕ್ಕಂತನ ಕೆಳಗ ಹೊಂಟಿದೀವಿ. ಈ ಪ್ಲೇಸ್ ನೋಡ್ರಿ ಎಷ್ಟ್ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಹೋಗ್ಬೇಕನ್ನೋದಕ್ಕೆ ಮಾತ್ರ ಸೂಪರ್ ಆಗಿದಾರಿ ಈ ಪ್ಲೇಸ್. ಇಲ್ಲಿ ಕೆಳಗ ಒಂದು ಜಲಕಂಠೇಶ್ವರ ದೇವಸ್ಥಾನ ಐತ್ರಿ, ಅಲ್ಲಿ ಕೂಡ ಹೋಗಿದ್ವಿ. ಇವಾಗ ರೀಸೆಂಟ್ ಆಗಿ ಒಂದ್ 5-6 ತಿಂಗಳಿಂದ 501 ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತ್ರಿ. ಇವಾಗ ನೋಡ್ರಿ ಕಂಪ್ಲೀಟ್ ಆಗಿ ಅಂತರಗಂಗಿನ ನೋಡಿದ್ದಾಯ್ತು. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರ ವಿಡಿಯೋಕ್ಕ ಲೈಕ್ ಮಾಡಿ, ಕಾಮೆಂಟ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.